ಬಸವೇಶ್ವರ ಒಂದು ಸ್ಟ್ಯಾಚು ನೋಡಲಿಕ್ಕೆ ಬಂದಿದ್ದೀನಿ. ಬಂದಿರತಕ್ಕಂಥ ಎಲ್ಲ ಪ್ರವಾಸಿಗರಿಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗಲಿಕ್ಕೆ ಇಲ್ಲೆಲ್ಲ ಕೂಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ ಗದಗಲ್ಲಿ ಇರ್ತಕ್ಕಂತಹ ಬಸವೇಶ್ವರ ಒಂದು ಸ್ಟ್ಯಾಚು ನೋಡಲಿಕ್ಕೆ ಬಂದಿದ್ದೀನಿ. ಇವತ್ತು ನಾನು ಕೂಡ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದೇ ಸ್ಟ್ಯಾಚು. ತುಂಬಾ ಚೆನ್ನಾಗಿದೆ. ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ವಿ ನಾವು, ಟಿ ಎಕ್ಸಾಮ್ ಇತ್ತಲ್ಲ, ಹಾಗಾಗಿ ನನ್ನ ಫ್ರೆಂಡ್ ನಾನು ಬಂದಿದ್ವಿ. ಎಕ್ಸಾಮ್ ಏನೋ ಸ್ವಲ್ಪ ಮಟ್ಟಿಗೆ ಚೆನ್ನಾಗಾಯಿತು. ಬಟ್ ಹಾಗಂತ ನಾವು ಚೆನ್ನಾಗಾಗಿಲ್ಲ ಅಂತೇಳಿ ಬೇಜಾರಾಗಿ ಹಾಸ್ಟೆಲಲ್ಲಿ ಇರೋಕ್ಕಾಗಲ್ಲ. ಹಾಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸ್ಗಳನ್ನ ನೋಡ್ಲಿಕ್ಕೆ ನಾವು ಇವತ್ತು ಬಂದಿದ್ವಿ. ಈಗ ನಾವು ಫಸ್ಟ್ನೇದಾಗಿ ಒಂದು ಬಸವೇಶ್ವರ ಸ್ಟ್ಯಾಚು ನೋಡ್ಲಿಕ್ಕೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಇವತ್ತಿನ ಒಂದು ವಿಡಿಯೋನ ನಾನು ಈ ಒಂದು ಸ್ಟ್ಯಾಚು ಯಾವ ಥರ ಇತ್ತು, ಇಲ್ಲಿ ಯಾವ ಥರ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಸ್ಟ್ಯಾಚುನ ಒಂದು ಎದುರುಗಡೆ ಇದ್ದೀವಿ. ಇಲ್ಲಿಂದ ಯಾವ ಥರ ಕಾಣುತ್ತೆ ಅನ್ನೋದನ್ನು ನೀವು ನೋಡಿ. ಇದರ ಸುತ್ತಮುತ್ತ ಇಲ್ಲೆಲ್ಲ ಉದ್ಯಾನವನವನ್ನು ಮಾಡಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಪ್ರವಾಸಿಗರಿಗೂ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗಲಿಕ್ಕೆ ಇಲ್ಲೆಲ್ಲ ಕೂಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಎತ್ತರ ಇದೆ ಸ್ನೇಹಿತರೆ. ಇದು ಕೂಡಲ ಸಂಗಮದಲ್ಲಿ ಯಾವ ಥರ ಅನುಭವ ಮಂಟಪ ಇದೆ, ಆ ಒಂದು ಅನುಭವ ಮಂಟಪವನ್ನು ಈ ಒಂದು ಬಸವಣ್ಣನವರ ಹಿಂದೆ ಇದನ್ನು ಮಾಡಿದ್ದಾರೆ. ಇಲ್ಲಿ ಆ ಒಂದು ಅನುಭವ ಮಂಟಪದ ಇದು ಮುಂದೆನೇ ಆ ಒಂದು ಬಸವಣ್ಣನವರ ಸ್ಟ್ಯಾಚುವನ್ನು ಮಾಡಿದ್ದಾರೆ. ಪಾದ ನೋಡಿ ಯಾವ ಥರ ಇದೆ ಅಂತೇಳಿ. ಇದನ್ನು ಟೋಟಲ್ ಆಗಿ 111 ಅಡಿಯಲ್ಲಿ ಇದನ್ನು ಒಂದು ಬಸವೇಶ್ವರ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು 111 ಅಡಿ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಇದೇನಿದೆಯಲ್ಲ ಟೋಟಲ್ ಆಗಿ 111 ಅಡಿ ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. 111 ಅಡಿ ಅಂದರೆ ಎತ್ತರ ಇದೆ. ಇವಾಗೇನು ನೋಡಿದ್ರಲ್ಲ, ಇದೆಲ್ಲ ಒಂದು ಮೂರ್ತಿಗಳ ಒಂದು ಚಿತ್ರಣವನ್ನು ಈ ಒಂದು ಬಸವೇಶ್ವರ ಸ್ಟ್ಯಾಚು ಏನಿದೆಯಲ್ಲ ಆ ಒಂದು ಕೆಳಗಡೆನೆ ಈ ಎಲ್ಲ ಒಂದು ಬಸವಣ್ಣನವರ ಜೀವನದ ಒಂದು ಎಲ್ಲ ಸಂದರ್ಭಗಳನ್ನು ಈ ಒಂದು ಬಸವಣ್ಣನವರ ಒಂದು ಮೂರ್ತಿಯ ಕೆಳಗಡೆ ಒಂದೆಲ್ಲ ಒಂದು ದೃಶ್ಯಗಳ ಮೂಲಕ ನಮಗಿಲ್ಲಿ ಎಲ್ಲ ಚಿತ್ರೀಕರಣವನ್ನು ಮಾಡಿ ಅಥವಾ ಮೂರ್ತಿಗಳನ್ನು ಮಾಡಿ ನಮಗೆ ತಿಳಿಪಡಿಸಿದ್ದಾರೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೊಸದಾಗಿರೋರು ಯಾರಾದರೂ ಈ ಒಂದು ವಿಡಿಯೋ ನೋಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.